ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ ಮತ್ತು 6ನೇ ವಚನ. ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ ಮತ್ತು 6ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ: ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ್ದವನು ಆಗಿರುವ ಆತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಕರ್ತನಲ್ಲಿ ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಕಟಣೆಯ ಪುಸ್ತಕದಲ್ಲಿ ನಮ್ಮ ಕುರಿತಾಗಿ ಬರೆಯಲ್ಪಟ್ಟ ಆರಂಭದ ಅಧ್ಯಾಯದಲ್ಲೇ ಬರೆಯಲ್ಪಟ್ಟ ಒಂದು ವಿಶೇಷವಾದ ವಚನವು ಇದಾಗಿದೆ. ಇಲ್ಲಿ ಕನ್ನಡದ ಬೈಬಲ್ನಲ್ಲಿ 5ನೇ ವಚನದ 2ನೇ ಭಾಗ ಇನ್ನೊಂದು ಪ್ಯಾರಾಗ್ರಾಫ್ನಲ್ಲಿ ಮುಂದುವರಿತದೆ. ಅಲ್ಲಿ ಇದು ಹೀಗೆ ಆರಂಭವಾಗ್ತದೆ: ನಮ್ಮನ್ನು ಪ್ರೀತಿಸುವವನು. ಯೇಸು ಕ್ರಿಸ್ತನು ಯಾರು? ನಮ್ಮನ್ನು ಪ್ರೀತಿಸುವವನು. ಇಲ್ಲಿ ಪ್ರೀತಿಸಿದವನು ಎಂಬುದಾಗಿ ಬರಲಿಲ್ಲ. ಹಾಗಿದ್ರೆ ಹಿಂದೆ ಪ್ರೀತಿಸಿದ ಅಂತ ಅರ್ಥ. ಪ್ರೀತಿಸಲಿಕ್ಕಿರುವವನು ಹಾಗೆ ಸಹ ಬರಲಿಲ್ಲ. ಅದರರ್ಥ ಮುಂದೊಂದು ದಿವಸ ಪ್ರೀತಿಸುವವನೆಂಬುದಾಗಿ. ಅದರ ವಾಕ್ಯ ಹೀಗೆ ಹೇಳ್ತದೆ: ನಮ್ಮನ್ನು ಪ್ರೀತಿಸುವವನು. ಹಾಗಾದರೆ ಆತ ನಮ್ಮನ್ನು ಸತತವಾಗಿ ಪ್ರೀತಿಸ್ತಲೇ ಇದ್ದಾನೆ. ನಮ್ಮನ್ನು ಪ್ರೀತಿಸುವವನು ಏನು ಮಾಡಿದ್ದಾನೆ ಎಂಬುದಾಗಿ ಮುಂದಿನ ವಾಕ್ಯ ಹೇಳ್ತದೆ. ಅದು ಮುಂದುವರೆದು ಹೀಗೆ ಹೇಳ್ತದೆ: ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ನಮ್ಮನ್ನು ಪ್ರೀತಿಸುವವನು ಏನು ಮಾಡಿದ್ದಾನೆ? ತನ್ನದೇ ರಕ್ತದ ಮೂಲಕ. ಈ ಮಾತುಗಳು ಬಹಳ ಪ್ರಾಮುಖ್ಯ. ಅಪೊಸ್ತಲರ ಕೃತ್ಯ 20:28ರಲ್ಲಿ ದೇವರ ಸ್ವರಕ್ತ ಎಂಬುದಾಗಿ ಬರೆದಿದೆ. ಇಬ್ರಿಯ 9:12ರಲ್ಲಿ ಕ್ರಿಸ್ತನ ಸ್ವರಕ್ತ ಎಂಬುದಾಗಿ ಬರೆದಿದೆ. ಇಬ್ರಿಯ 9:12ರಲ್ಲಿ ಕ್ರಿಸ್ತನ ಸ್ವರಕ್ತ ಎಂಬುದಾಗಿ ಬರೆದಿದೆ. ಇಲ್ಲಿ ಪ್ರಕಟಣೆ 1ನೇ ಅಧ್ಯಾಯದ 5ನೇ ವಚನದ 2ನೇ ಭಾಗದಲ್ಲಿ ತನ್ನ ರಕ್ತದ ಮೂಲಕ ಎಂಬುದಾಗಿ ಬರೆದಿದೆ. ಹಾಗಾದರೆ ಕ್ರಿಸ್ತನ ಸ್ವರಕ್ತ, ತನ್ನ ರಕ್ತ, ಇದು ದೇವರ ಸ್ವರಕ್ತ. ಹಾಗಾದರೆ ಈತನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ಮಾತು ಬರ್ತದೆ: ಪಾಪಗಳಿಂದ ಬಿಡಿಸುವವನು. ಒಂದು ವೇಳೆ ಯಾರಾದರೂ ಪಾಪದಲ್ಲಿದ್ದರೆ ಅವ್ರನ್ನ ಬಿಡಿಸುವವನು, ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವವನು. ನಂತರದಲ್ಲಿ 6ನೇ ವಚನದಲ್ಲಿ ನಮ್ಮನ್ನು ಪ್ರೀತಿಸಿದಾತನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ಯಾವ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾನೆ ಎನ್ನುವುದಕ್ಕೆ ಒಂದು ಪ್ರಾಮುಖ್ಯವಾದ ಸಂಗತಿ 6ನೇ ವಚನದಲ್ಲಿ ಬರ್ತದೆ. ಅಲ್ಲಿ ಹೀಗೆ ಬರ್ತದೆ: ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ. ಆಮೇನ್. ಈಗಾಗಲೇ ದೇವರು ನಮ್ಮನ್ನು ಒಂದು ನಿರ್ದಿಷ್ಟ ಸ್ಥಾನಕ್ಕೆ ತಂದು ಸ್ಥಾಪಿಸಿದ್ದಾನೆ. ಯಾವುದದು? ರಾಜ್ಯವನ್ನಾಗಿ, ಅಂದರೆ ಅರಸರನ್ನಾಗಿ. ನಂತರದಲ್ಲಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನನ್ನು ನಂಬಿದ ಪ್ರತಿ ವಿಶ್ವಾಸಿ, ದೇವರ ಮಗುವೆನಿಸಿಕೊಂಡ ಪ್ರತಿಯೊಬ್ಬ ವಿಶ್ವಾಸಿ, ಆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿ ವಿಶ್ವಾಸಿ ಆ ಸಮಯ ಮೊದಲುಗೊಂಡು ದೇವರಿಂದ ಆತನು 2 ಸ್ಥಾನಗಳಲ್ಲಿ ನಿಲ್ತಾನೆ. ಒಂದು ಕಡೆ ಅರಸುತನ ನಡೆಸುವಂಥ ಜವಾಬ್ದಾರಿ, ಮತ್ತೊಂದು ಯಾಜಕತ್ವನ ನಡೆಸುವಂಥ ಜವಾಬ್ದಾರಿ. ಅರಸುತನ ಯಾಜಕತ್ವ, ಅರಸನಾಗಿ ಯಾಜಕನಾಗಿ ದೇವರ ಸೇವೆ ಮಾಡುವಂಥ ಒಬ್ಬ ಮನುಷ್ಯನಾಗಿ ದೇವರು ಅವನನ್ನು ರೂಪಾಂತರ ಪಡಿಸ್ತಾನೆ. ಎರಡು ವಿಧದ ಅಭಿಷೇಕ: ಅರಸುತನದ ಅಭಿಷೇಕ, ಯಾಜಕತನದ ಅಭಿಷೇಕ. 2 ವಿಶೇಷವಾದ ಸೇವೆ. ಅರಸುತನದಲ್ಲಿ ಯಾವಾಗಲೂ ಅಧಿಕಾರವಿರ್ತದೆ. ಹಾಗಾದರೆ ಪರಲೋಕದಲ್ಲಿರುವ ದೇವರು, ಅದೃಶ್ಯನಾದ ದೇವರ ಅಧಿಕಾರವನ್ನು ಹೊಂದಿ ಆ ಅಧಿಕಾರದಂತೆ ದೇವರ ಅಧಿಕಾರವನ್ನು ನುಡಿಯುವವನು, ದೇವರ ಅಧಿಕಾರವನ್ನು ಸ್ಥಾಪಿಸುವ ಅರಸುತನ. ಯೇಸು ಕ್ರಿಸ್ತನನ್ನು ಗಮನಿಸೋಣ. ದೆವ್ವ ಪೀಡಿತರನ್ನು ನೋಡುವಾಗ ದೆವ್ವಗಳಿಗೆ ಆತನು ಆದೇಶಿಸಿದ್ದಾನೆ: ಇವನನ್ನು ಬಿಟ್ಟು ನಡೆ. ಅರಸನ ಆದೇಶ. ರೋಗಗಳನ್ನ ನೋಡುವಾಗ ರೋಗಿಗಳಿಗೆ ಸ್ವಸ್ಥತೆಯನ್ನು ಮಾತನಾಡಿದ್ದಾನೆ. ಅರಸನ ಆದೇಶ. ಬಿರುಗಾಳಿಯನ್ನು ನೋಡಿ ಗದರಿಸಿದ್ದಾನೆ. ಅರಸನ ಆದೇಶ. ಸಮುದ್ರದ ಅಲೆಗಳನ್ನು ನೋಡಿ ಶಾಂತವಾಗುವಂತ ಅಪ್ಪಣೆ ಮಾಡಿದ್ದಾನೆ. ಅರಸನ ಆದೇಶ. ಆತನ ಎದುರು ದೆವ್ವಗಳ ದಂಡಿನಿಂದ ಬಾಧಿಸಲ್ಪಟ್ಟ ಮನುಷ್ಯ, ಹೆಚ್ಚು ಕಡಿಮೆ 6,000ಕ್ಕಿಂತಲೂ ಅಧಿಕ ದೆವ್ವಗಳಿಂದ ಪೀಡಿತನಾದ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ ಒಬ್ಬನು ಆತನ ಎದುರು ನಿಲ್ಲುವಾಗ ಅಷ್ಟು ದೆವ್ವಗಳು ಯೇಸು ಕ್ರಿಸ್ತನ ಅಧಿಕಾರಕ್ಕೆ ಮೀರಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆತನನ್ನು ಕೋರ್ತದೆ. ತನ್ನ ಕೋರಿಕೆಯನ್ನು ದೆವ್ವಗಳು ಹೇಳ್ತವೆ: ನಮ್ಮನ್ನಿಲ್ಲಿಂದ ಕಳಿಸ್ಬೇಡ. ಅವುಗಳು ಹೇಳ್ತವೆ: ನಮ್ಮನ್ನು ಕಾಡುವುದಕ್ಕೆ ನೀನಿಲ್ಲಿ ಬಂದೀಯ. ಯೇಸುವನ್ನು ನೋಡಿ ನಡುಗ್ತವೆ. ಕಾರಣ ಆತನಲ್ಲಿರುವಂಥ ಅಧಿಕಾರ.
ದೆವ್ವಗಳ ಮೇಲೆ ಆತನಿಗಿರುವಂಥ ಅಧಿಕಾರ. ಯೇಸು ಕ್ರಿಸ್ತನು ಶಿಷ್ಯರಿಗೆ ಏನು ತಾನೇ ಕೊಟ್ಟ? ಎಲ್ಲ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟ. ಲೂಕ 9:1. ಮುಂದುವರೆದು ಯೇಸು ಕ್ರಿಸ್ತನು ಶಿಷ್ಯರಿಗೆ ಎಲ್ಲ ರೋಗಗಳ ಮೇಲೆ ಅಧಿಕಾರ ಕೊಟ್ಟ. ಅದ್ಭುತ ಕಾರ್ಯ, ಸೂಚಕ ಮಾತ್ಕಾರ್ಯಗಳನ್ನು ಮಾಡುವಂಥ ಅಧಿಕಾರ ಕೊಟ್ಟ. ಅರಸುತನ ಪ್ರೇರೆ. ಹಾಗಾದರೆ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಸೈತಾನನ್ನು ಮಾಡುವಂಥ ಕಾರ್ಯಗಳನ್ನ ಗಮನಿಸುವಾಗ ಒಬ್ಬ ದೇವ ಮನುಷ್ಯನು ದೇವರು ಆತನಿಗೆ ಕೊಟ್ಟ ಅರಸನ ಸ್ಥಾನವನ್ನು, ಆ ಅಭಿಷೇಕವನ್ನು ಪ್ರಯೋಗಿಸಿ ಅವುಗಳಿಗೆ ಅಪ್ಪಣೆ ಮಾಡುವವನು, ಪರಿಸ್ಥಿತಿಗಳಿಗೆ ಎದುರಾಗಿ ನಿಂತು ಮಾತನಾಡುವವನು, ಸೈತಾನನಿಗೆ ಸಂಬಂಧಪಟ್ಟದನ್ನು ಕಿತ್ತು ಹಾಕಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದನ್ನು ಸ್ಥಾಪಿಸುವವನು. ಸತ್ತು ಹೋದ ಲಾಜರನ ಸಮಾಧಿ ಎದುರು ನಿಂತು ಆತನ ಎದ್ದು ಬರುವಂಥ ಅಪ್ಪಣೆ ಕೊಡುವಾಗ ಮರಣಕ್ಕೆ ವಿರುದ್ಧವಾಗಿ ಆತನು ಮಾತನಾಡಿದ್ದಾನೆ. ಪ್ರೇರೆ ಅಧಿಕಾರ, ಅರಸನ ಅಧಿಕಾರ. ಯಾಜಕನು, ದೇವರ ಎದುರು ನಿಂತು ಸೇವೆ ಮಾಡುವಂಥ ಯಾಜಕನು ವಿಶೇಷವಾದ ವಿಷಯ. ಜನರ ಕೋರಿಕೆಗಳನ್ನ ಜನರ ಮುಂದೆ ಸಲ್ಲಿಸುವ ಯಾಜಕ, ಜನರಿಗಾಗಿ ವಿಜ್ಞಾಪಿಸುವ ಯಾಜಕ, ದೇವರ ಕನಿಕರ ಕ್ಷಮಾಪಣೆಯನ್ನ ದೇವರ ಮುಂದೆ ಸಲ್ಲಿಸುವವನು, ಧೂಪವನ್ನು ಹಾಕಿ ಜನರಿಗಾಗಿ ವಿಜ್ಞಾಪಿಸುವವನು, ಅಂದರೆ ಆರಾಧಿಸುವವನು, ವಿಜ್ಞಾಪಿಸುವವನು. ಅದೇ ವೇಳೆಯಲ್ಲಿ ಯಾಜಕನು ಜನರೆದುರು ಬರುವಾಗ ಅವರಿಗೆ ದೇವರ ವಾಕ್ಯವನ್ನು, ದೇವರ ಕಟ್ಟಳೆ ನಿಬಂಧನೆಗಳನ್ನು ಉಪದೇಶಿಸುವವನು ಯಾಜಕನ ಸೇವೆ. ಜೊತೆಗೆ ಯೆಹೋವನ ಹೆಸರಿನಲ್ಲಿ, ದೇವಾದ ಯೆಹೋವನ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸುವ ಆತನು. ಅವರು ಜನರ ಯಾಜಕರು ಯಾರು? ಜನರ ಮೇಲೆ ದೇವರ ನಾಮವನ್ನು ಉಚ್ಚರಿಸುವವರು. ದೇವರ ನಾಮವನ್ನು ಪ್ರಸ್ತಾಪಿಸುವಾಗ, ಉಚ್ಚರಿಸುವಾಗ ದೇವರಲ್ಲಿ ಪ್ರಸನ್ನನಾಗಿ ಜನರನ್ನು ಆಶೀರ್ವದಿಸ್ತಾನೆ. ಯಾಜಕ ಸೇವೆ. ದೇವರ ಪ್ರಸನ್ನತೆಯನ್ನು ಭೂಮಿಯ ಮೇಲೆ ಎಳಕೊಳ್ಳುವವನು. ಪ್ರೇರೆ, ಇಂಥ ಶ್ರೇಷ್ಠವಾದ ಸೇವೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಇದಕ್ಕಾಗಿ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಇದಕ್ಕಾಗಿ ಆತನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ್ದಾನೆ. ಇಂಥ ದೇವರ ಸೇವೆ ಮಾಡುವುದಕ್ಕಾಗಿ ನಮಗೆ 2 ವಿಧದ ಅಭಿಷೇಕ ಕೊಟ್ಟು ಅರಸರನಾಗಿ ಯಾಜಕನಾಗಿ ನಿಲ್ಲಿಸಿದ್ದಾನೆ. ಸತ್ಯವೇದದುದ್ದಕ್ಕೂ ಇದರ ಈ 2 ಸೇವೆಯ ಮಹತ್ವವನ್ನು ನಾವು ನೋಡುತ್ತಾ ಬರಲು ಸಾಧ್ಯ. ಪ್ರಕಟಣೆ ಪುಸ್ತಕದಲ್ಲಿ ಈ 2 ಸೇವೆಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ನಿನಗೂ ಕರ್ತನು ಈ 2 ಸೇವೆಯಲ್ಲಿ ನಿಂತು ಆತನ ಸೇವೆ ಮಾಡುವಂಥ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆತ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಿಮ್ಮನ್ನು ತಗ್ಗಿಸಿಕೊಂಡು ಈ ಸೇವೆಯಲ್ಲಿ ನೀವು ಪರಿಪೂರ್ಣ ಸಫಲರಾಗುವಂಥ ಆತನಿಗೆ ಒಪ್ಪಿಸಿಕೊಡ್ರಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ನಿನ್ನ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನಾದ ಯೇಸುವೇ, ನಿನ್ನವನ್ನು ಪ್ರೀತಿಸುವನು, ನಮ್ಮನ್ನು ಪ್ರೀತಿಸುತ್ತಲೇ ಬಂದಿದ್ದಿ ಸ್ವಾಮಿ. ಹಿಂದೆ ನಮ್ಮನ್ನು ಪ್ರೀತಿಸ್ತಿ, ಈಗಲೂ ಪ್ರೀತಿಸುತ್ತಲೇ ಇದ್ದಿ, ಮುಂದೆಯೂ ಪ್ರೀತಿಸುವವನಾಗಿದ್ದಿ. ನೀನು ಪ್ರೀತಿಸುವ ನಮಗೆ ಕರ್ತನೆ ರಕ್ತದಿಂದ ಕರ್ತನೆ ನಿನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿರುವುದಕ್ಕಾಗಿ ಸ್ತೋತ್ರ. ಜೊತೆಗೆ ನಮಗೆ 2 ಸ್ಥಾನಗಳನ್ನ ಕೊಟ್ಟಿದ್ದಿ. ತಂದೆಯಾದ ದೇವರ ಸೇವೆಯನ್ನು ಮಾಡುವಂತೆ, ಕರ್ತನಾದ ಯೇಸುವೆ ನಿನ್ನೊಂದಿಗೆ ಕರ್ತನೆ ನಿನ್ನ ಸೇವೆ ನಾವು ಮಾಡುವಂತೆ ನಮಗೆ ಅರಸುತನದ ಅಭಿಷೇಕವನ್ನು, ಯಾಜಕತನದ ಅಭಿಷೇಕವನ್ನು ಅನುಗ್ರಹಿಸಿ ಕರ್ತನೆ, ಅವುಗಳನ್ನ ನಾವು ತಕ್ಕ ಸಮಯದಲ್ಲಿ ಯಾವುದನ್ನು ನಿಭಾಯಿಸಬೇಕು ಆ ಕೃಪೆ ನಮಗೆ ಅನುಗ್ರಹಿಸಿದಿ. ಕರ್ತನೆ, ಇಂಥ ಒಂದು ಮಹತ್ವವುಳ್ಳ ಸೇವೆಯಲ್ಲಿ ನಮ್ಮ ಜೀವಿತವನ್ನು ಸ್ಥಾಪಿಸಿರುವುದಕ್ಕಾಗಿ ಸ್ತೋತ್ರ. ಇದರ ಕುರಿತಾಗಿ ನಿನ್ನ ಆತ್ಮನ ಮೂಲಕ ಕರ್ತನೆ ನಿನ್ನ ವಾಕ್ಯವನ್ನು ಸರಿಯಾಗಿ ಗ್ರಹಿಸಿದವರಾಗಿ ನೀನು ಕೊಟ್ಟ ಈ ಮಹತ್ವವುಳ್ಳ ಸೇವೆಯನ್ನು ನಾವು ಸರಿಯಾಗಿ ನಿಭಾಯಿಸೋದಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಅರಸುತನವನ್ನು, ಯಾಜಕತನವನ್ನು ಸರಿಯಾಗಿ ಮಾಡುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿರಿ. ಈ ಪ್ರೇರನ್ನು ಆಶೀರ್ವದಿಸಿರಿ. ನಿನಗೆ ಮಹಿಮೆ ಆಗಲಿ. ಯಾವಾಗ ಅರಸನ ಅಭಿಷೇಕದಿಂದ ಕರ್ತನೆ ಯಾವ ರೀತಿ ನಾವು ನಿನ್ನ ಅಧಿಕಾರದಿಂದ ಮಾತನಾಡಬೇಕು, ಯಾಜಕರಾಗಿ ಹೇಗೆ ನಿನ್ನನ್ನು ಆರಾಧಿಸಬೇಕು, ಹೇಗೆ ವಿಜ್ಞಾಪಿಸಬೇಕು, ಹೇಗೆ ಜನರಿಗೆ ಉಪದೇಶಿಸಬೇಕು, ಹೇಗೆ ಜನರನ್ನು ಆಶೀರ್ವದಿಸಬೇಕು ನಮಗೆ ಕಲಿಸಿಕೊಟ್ರಪ್ಪ. ನಿನಗೆ ಮಹಿಮೆ ಆಗಲಿ. ನಾವು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.